ವಿಕಾಸ್ ಕುಮಾರ್ ಅವರ ವಕೀಲ ಅಜಯ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ನಾನು ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ವಿಕಾಸ್ ಕುಮಾರ್ ಅವರ ಮೇಲೆ ನಿನ್ನೆ FIR ಆಯಿತು, ಅವರನ್ನು ಪೊಲೀಸರು ಅರೆಸ್ಟ್ ಮಾಡಿದರು. ಈಗ ವಿಕಾಸ್ ಕುಮಾರ್ ಅವರು ಕೂಡ ದೂರನ್ನು ನೀಡಿದ್ದಾರೆ ವಿಂಗ್ ಕಮಾಂಡರ್ ಮೇಲೆ. FIR ಕೂಡ ಆಗಿದೆ ಸರ್. ಈಗ ಈ ಬಗ್ಗೆ ಏನು ಹೇಳ್ತೀರಾ ಸರ್? ಈಗ ಬರೀ FIR ಮಾಡಿದ್ರೆ ಅಷ್ಟೇ ಸಾಲದು ಸರ್. ಅವ್ರನ್ನು ಅರೆಸ್ಟ್ ಮಾಡಬೇಕು, ಅವ್ನು ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಬೇಕು ಸರ್. ಈಗ ಅವ್ನು ಕೋಲ್ಕತ್ತಾದಲ್ಲಿದ್ದಾನೆ. ಸೊ ವಿಂಗ್ ಕಮಾಂಡರ್ ಕೋಲ್ಕತ್ತಾದಲ್ಲಿದ್ದಾನೆ. ಅಲ್ಲೇ ಮಾಡಿದವನು ಕೋಲ್ಕತ್ತಾದಿದೆ ಮಾಡಿಸ್ಕೊಂಡು ಸ್ಟೇಷನಲ್ಲಿದ್ದಾನೆ. ಸೊ ನಾವು ಹೇಳೋದಷ್ಟೇ, ಅವನಿಗೆ ಏನು ಸೆಕ್ಷನ್ಸ್ ಹಾಕಿದಾರೋ ಆ ಸೆಕ್ಷನ್ ಪ್ರಕಾರ ಅರೆಸ್ಟ್ ಮಾಡಿ ಕೋರ್ಟ್ ಪ್ರೊಡ್ಯೂಸ್ ಮಾಡ್ಬೇಕು ಅನ್ಸುತ್ತೆ. ನೀವು ವಿಕಾಸ್ ಕುಮಾರ್ ಅವರು ಮಾತಾಡ್ಸಿದ್ರಂತ ಈ ಗಲಾಟೆ ಯಾವ ರೀತಿ ಶುರುವಾಯಿತು ಅಂತ? ಸರ್, ನಾನು ಸಂಜೆ 3:30ಗೆ ಪೊಲೀಸರು ಕರ್ಕೊಂಬರ್ತಾರೆ. ಆವಾಗ ನಾವು ಮಾತಾಡ್ತೀವಿ ಏನಾಯ್ತು ಅಂತ. ಅವನು ಹೇಳ್ತಾನೆ, ನಿನ್ನೆ ಬೆಳಗ್ಗೆ 6:15 ಬೈಪ್ನಲ್ಲಿ ಲಿಮಿಟ್ಸಲ್ಲಿ ಇವ್ನು ಬೈಕಲ್ಲಿ ಹೋಗ್ಬೇಕಾದ್ರೆ ವಿಂಗ್ ಕಮಾಂಡರ್ ಕಾರ್ ಟಚ್ ಆಗ್ತದೆ. ಅವರೇ ಟಚ್ ಮಾಡ್ತಾರೆ. ಸಾಮಾನ್ಯ ಟಚ್ ಆಗಿ ಕೇಳ್ತಾರೆ, ಯಾಕೆ ಟಚ್ ಮಾಡಿದೆ? ಅದಕ್ಕೆ ಅವನು ಮತ್ತು ಅವನ ಹೆಂಡತಿ ಕೆಟ್ಟ ಹಿಂದಿ ಭಾಷೆಯಲ್ಲಿ ಬೈತಾರೆ ಸರ್. ಅಷ್ಟೇ ಅಲ್ಲದೆ ಕಾರಿಂದ ಇಳಿದು ಬಂದು ಬೂಟ್ ಕಾಲಲ್ಲಿ ಹೊಡೆದು, ಹೆಲ್ಮೆಟಲ್ಲಿ ಹೊಡೆದು, ಮೊಬೈಲ್ನೆಲ್ಲ ಹೊಡೆದಾಕಿ ಗಾಡಿನೆಲ್ಲ ಹೊಡೆದಾಕ್ತಾರೆ ಸರ್. ಸುಮಾರು ಸಾರ್ವಜನಿಕ ಬಂದು ಪ್ರೊಟೆಕ್ಟ್ ಮಾಡೋಕ್ಕೆ ನೋಡ್ತಾರೆ, ಮಾಡಲ್ಲ ಸರ್. ಇಷ್ಟೆಲ್ಲ ಆದಮೇಲೆ ಅವರೆಲ್ಲ ಬುದ್ಧಿವಾದ ಎದ್ದು ಕಳಿಸ್ತಾರೆ. ಇವನು ಮನೆಗೆ ಹೊಡಕ್ತಾರೆ. ಮನೆಯಲ್ಲಿ ಹೇಳ್ತಾರೆ, ಸಣ್ಣ ವಿಚಾರ ಯಾಕೆ ಕಂಪ್ಲೇಂಟ್ ಕೊಡ್ತೀರಾ, ಬಿಡ್ರಿ ಅವನು ಪಾಪ ವಿಂಗ್ ಕಮಾಂಡ್ ಇರೋದು ಅಂತ ಬಿಡ್ತಾರೆ ಸರ್. ಕರ್ಕೊಂಬಂದ್ಮೇಲೆ ಗೊತ್ತಾಯಿತು, ಅವ್ನು ಸೋಷಿಯಲ್ ಮೀಡಿಯಲ್ಲಿ ವೈರಲ್ ಮಾಡಿ ಈ ಥರ ಕನ್ನಡಿಗರು ಹಿಂದಿ ಭಾಷಿಕರ ಮೇಲೆ ಅವಾಚ್ಯ ಬೈದಿದ್ದಾರೆ, ಕನ್ನಡ ಮಾತಾಡಿದ್ರೆ ಅಲ್ಲೇ ಮಾಡಿದ್ದಾರೆ ಅಂದ್ಬಿಟ್ಟು 2 ಭಾಷೆಗಳ ಮಧ್ಯೆ 2 ರಾಜ್ಯಗಳ ಮೇಲೆ ಅವನು ಬೆಂಕಿ ಹಚ್ಚೋ ಕೆಲಸ ಮಾಡಿದ್ದೀನಿ ಸರ್. ಈಗ ಹೇಳೋದು ವಿಡಿಯೋ ವೈರಲ್ ಆಗಿದ್ದಕ್ಕಾಗಿ ಅವನೇ ಹೊಡೆದಿರೋದು ಪೊಲೀಸರಿಗೆ ಗೊತ್ತಿದೆ ಸರ್. ಸಂಜೆ 7 ಗಂಟೆಯಲ್ಲಿ ನಾವೇ ಒಂದು ಕಂಪ್ಲೇಂಟ್ ಕೊಡ್ತೀವಿ. ಕಂಪ್ಲೇಂಟ್ ಕೊಟ್ಟಿದ್ದಾದಮೇಲೆ 4 ಅವರವರೆಗೆ FIR ಮಾಡೋದು. ಮಧ್ಯರಾತ್ರಿ ಮೀಡಿಯಾವರು ಇರ್ತಾರೆ, ಸಾರ್ವಜನಿಕರಿದ್ದಾರೆ, ಕನ್ನಡ ಪರ ಸಂಘಟನೆಗಳಿದ್ದಾರೆ, ಸ್ಥಳೀಕರು ಎಲ್ಲರೂ ಇರ್ತಾರೆ ಸರ್. FIR ಮಾಡೋದು ಸರ್. ಈಗೇನು FIR ಮಾಡಿದೆ ಅಂತಾರೆ. ಬರೀ FIR ಮಾಡಿದ್ರೆ ಅಷ್ಟೇ ಸಾಲ ಸರ್. ಅವ್ನು ಅರೆಸ್ಟ್ ಮಾಡಬೇಕು, ನಮಗೇನು ಅನ್ಯಾಯ ಆಗಿದೆ ಆ ಶಿಕ್ಷೆ ಕೊಡಿಸ್ಬೇಕು ಅಂತ ಅಷ್ಟೇ ಸರ್. ಸರ್, ಈಗ FIR ಅಲ್ಲಿ ಒಂದಿಷ್ಟು ಟೆಕ್ನಿಕಲ್ ಎರರ್ಗಳು ಕಾಣಿಸ್ತಾ ಇದ್ದಾವೆ. ಒಂದು, ಅಪರಿಚಿತ ವ್ಯಕ್ತಿ ಅಂತ ಹಾಕಿದ್ದಾರೆ. ಆ ಕಾರ್ನ ಡ್ರೈವರ್ನ ಆರೋಪಿ ಮಾಡಿದ್ದಾರೆ. ಡ್ರೈವರ್ ಸೀಟಲ್ಲಿ ಮಧುಮಿತಾ ಅವರು ಇದ್ರು ಅಂತ, ಅವ್ರ ವೈಫ್ ಇದ್ರು ಅಂತ ಹೇಳ್ತಾರೆ. ಹಲ್ಲೆ ಮಾಡಿದ್ದು ವಿಂಗ್ ಕಮಾಂಡರು. ಇದು ಯಾವ ರೀತಿ ಸರ್? ನೀವು ಕಂಪ್ಲೇಂಟ್ ಯಾವ ರೀತಿ ಕೊಟ್ಟಿದ್ರಿ ಅಂತ ನೀವು ಹೆಸರು ಮೆನ್ಷನ್ ಮಾಡಿರಲಿಲ್ವಾ ಕಂಪ್ಲೇಂಟ್? ಸರ್, ಕಂಪ್ಲೇಂಟ್ ಕೊಡಬೇಕಾದ್ರೆ ಫಸ್ಟ್ ಅವ್ರದ್ದು FIR ಆಗಿದೆ ಸರ್. ಆ FIR ಅವ್ರ ಹೆಸರಿದೆ ಸರ್. ಯಾರು ಕಂಪ್ಲೇಂಟ್ ಅವ್ರ ಹೆಸರಿದೆ, ಅವ್ರ ಹೆಂಡತಿ ಹೆಸರಲ್ಲಿದೆ. ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಹೆಸರು, ಕಾರ್ ನಂಬರು ಎಲ್ಲ ಕೊಟ್ಟಿದ್ದೀವಿ ಸರ್. ಅವರು ಯಾವ ಉದ್ದೇಶಕ್ಕಾಗಿ ಕಾರ್ ಡ್ರೈವರ್ ಯಾರನ್ನ ರಕ್ಷಣೆ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಪೊಲೀಸರು ಅವರೇ ಹೇಳಬೇಕು. ಯಾಕಂದರೆ ಅವನು ವಿಂಗ್ ಕಮಾಂಡರ್ ಹೆಸರು ಕೊಡ್ತಾರೆ, ಕಾರ್ ಕೊಡ್ತಾರೆ, ಕಾರ್ ಯಾರು ಚಲಾಯಿಸ್ತಾ ಇದ್ದಾರೆ ಅಂತೆಲ್ಲ ಕೊಡ್ತಾರೆ. ಯಾರನ್ನ ರಕ್ಷಣೆ ಮಾಡೋದಕ್ಕೆ ಪೊಲೀಸರು ಒನ್ ಸೈಡ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ ನಮ್ಗೆ ಅನಿಸ್ತದೆ ಸರ್. ನೀವು ಕಂಪ್ಲೇಂಟಲ್ಲಿ ಹೆಸರು ಸಮೇತ ಮೆನ್ಷನ್ ಮಾಡಿದ್ರಿ, ಯಾರು ಹೊಡೆದಿದ್ದು, ಯಾರು ಹೋಗ್ತಾ ಇದ್ರು ಎಲ್ಲ ಮೆನ್ಷನ್ ಮಾಡಿದ್ರ? ಹೆಸರು, ಆ ಹೆಂಡತಿ ಹೆಸರು, ಅವ್ರ ವಿಳಾಸ ಮತ್ತು ಕಾರ್ ನಂಬರು, ಆ ಕಲ್ಲರು, ಪ್ಲೇಸು ಎಲ್ಲ ಹೇಳಿದ್ವಿ ಸರ್. ವಿಕಾಸ್ ಹತ್ರ ಯಾವಾಗ ಕಂಪ್ಲೇಂಟ್ ತಗೊಂಡ್ರು ಅಂತ ಸರ್? ಈಗ ಕರ್ಕೊಂಡು ಬಂದರು, ಒಳಗೆ ವಿಚಾರಣೆ ಮಾಡೋ ಸಂದರ್ಭದಲ್ಲೇ ತಗೊಂಡ್ರು ಅಥವಾ ಮೊದಲೇ ತಗೊಂಡಿದ್ರ? ಸರ್, ಮೊದಲೇ ಏನು ಕಂಪ್ಲೇಂಟ್ ಕೊಟ್ಟಿಲ್ಲ. ಸಣ್ಣ ವಿಚಾರಕ್ಕೆ ಯಾಕೆ ಕಂಪ್ಲೇಂಟ್ ಕೊಟ್ಟು ಹೊಡೆಸ್ಕೊಂಡು ಸಹ ಅವ್ರ ಮನೆಗೆ ಹೊರಟಾಗಿದೆ ಸರ್. 3:30 ಕರ್ಕೊಂಬಂದ ಮೇಲೆ 7 ಗಂಟೆಯಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಸರ್. ಕಂಪ್ಲೇಂಟ್ ಕೊಟ್ಟರೆ ಅವ್ನು ಟ್ರೀಟ್ಮೆಂಟ್ ಕೊಡಿಸಲ್ಲ. ಫಸ್ಟು ಮರಣಾಂತಿಕ ಹಲ್ಲೆಯಾಗಿ ರಕ್ತಸ್ರಾವ ಗಾಯಗಳಾಗಿದ್ರು ಸಹ ಡಾಕ್ಟ್ರ್ ಹತ್ರ ಟ್ರೀಟ್ಮೆಂಟ್ ಕೊಡಿಸಲ್ಲ ಸರ್. ಯಾಕಂದರೆ ಅದು 24 ಗಂಟೆ ಆದರೆ ಹಳೆ ಗಾಯಗಳನ್ನ ತೋರಿಸ್ಬೇಕು, ಪೊಲೀಸರು ಯಾರನ್ನ ರಕ್ಷಣೆ ಮಾಡಬೇಕಂತ ಇರಬೇಕು, ಮಾಡಿಸಲ್ಲ ಸರ್. 7 ಗಂಟೆಯಲ್ಲಿ ಕಂಪ್ಲೇಂಟ್ ಕೊಟ್ಟರು, ಮಧ್ಯರಾತ್ರಿ 4 ನಾವೇ ಟೇಸ್ಟ್ ಹತ್ತಿರ FIR ಮಾಡಲ್ಲ ಸರ್. ಈಗೇನೋ ಮಾಡ್ತಿದ್ವಿ ಅಂತಾರೆ. ಯಾರ ಉದ್ದೇಶಕ್ಕೆ ಯಾವ ಪರ್ಮಿಷನ್ ತಗೊಂಡು ಗೊತ್ತಿಲ್ಲ ಸರ್. ಅದೇ ಅವ್ರು ಕಂಪ್ಲೇಂಟ್ ಮಾಡಬೇಕಾದ್ರೆ ACP ಬರ್ತಾರೆ, DCP ಬರ್ತಾರೆ, ಅವರೇ ನಿಂತು FIR ಮಾಡಿಸಿ ಹೋಗ್ತಾರೆ ಸರ್. ನಮ್ಮ ಕಂಪ್ಲೇಂಟ್ ಮಾಡಿಸ್ಬೇಕಾದ್ರೆ ಮಾಡಲ್ಲ ಸರ್. ಸರ್, ಈಗ ಈ ಪ್ರಕರಣದಲ್ಲಿ ವಿಕಾಸ್ ಅವರು ಹಲ್ಲೆಗೊಳಗಾಗಿದ್ರು ಅಂತ ಟ್ರೀಟ್ಮೆಂಟ್ ತಗೊಂಡಿದ್ರು ಅವ್ರು ನಿನ್ನೆ ಆಸ್ಪತ್ರೆಗೆ ಹೋಗಿ ಅಥವಾ ಡೈರೆಕ್ಟ್ ಮನೆಗೆ ಬಂದಿದ್ರ? ಸರ್, ಟ್ರೀಟ್ಮೆಂಟೇ ತೊಗೊಂಡಿಲ್ಲ ಸರ್. ಟ್ರೀಟ್ಮೆಂಟೇ ತೊಗೊಂಡಿಲ್ಲ. ಅವ್ರು ಪೊಲೀಸರು ಕರ್ಕೊಂಬಂದ ಮೇಲೆ ಅವ್ರಿಗಾದ್ರು MLC ಮಾಡಿಸ್ಬೇಕಂತ ಮಾಡಿಸಿಲ್ಲ. ಟ್ರೀಟ್ಮೆಂಟ್ ಏನೋ ತೊಗೊಂಡಿಲ್ಲ ಸರ್. ಈಗ ಅವ್ರು ಏನಾದರೂ ಟ್ರೀಟ್ಮೆಂಟ್ ಕೊಡಿಸಿ ಅವ್ರಿಗೆ ಏನಾದರೂ ಗಂಭೀರವಾಗಿ ಗಾಯ ಆಗಿದೆಯಾ ಹೆಂಗೆ ಸರ್? ಈ ತುಟಿ ಹತ್ರ, ಕಣ್ಣು ಹತ್ರ ಆಗಿದೆ, ಮತ್ತು ಕೈಯೆಲ್ಲ ಕಚ್ಚಿಬಿಟ್ಟಿದ್ದಾನೆ. ಕಾಲಿಗೆ ಬೂಟೆಯಲ್ಲಿ ಹೊಡೆದಿರೋದು, ರಕ್ತಗಾಯ ಇದೆ, ಎಪ್ಪುಗಟ್ಟಿದೆ ಸರ್. ಅದು ಮರಣಾಂತಿಕ ಹಲ್ಲೆ ಆಗಿದೆ. ಅವನಿಗೆ ತುಂಬ ಅಂಗವಿಕಲ ಆಗೋ ಪರಿಸ್ಥಿತಿ ಇದೆ. ಅವ್ನು ಡಾಕ್ಟ್ರ್ ಹತ್ರ ಕರ್ಕೊಂಡು ಡಾಕ್ಟ್ರ್ ಹೇಳ್ಬೇಕು, ಇನ್ ಪೇಷೆಂಟ ಔಟ್ ಪೇಷೆಂಟ್ ಅಂತ ಅವ್ರು ರಿಪೋರ್ಟ್ ಕೊಡ್ಬೇಕು ಸರ್. ಪೊಲೀಸರು ಆ ಥರ ಮಾಡ್ಬೇಕು. ಯಾರನ್ನೂ ರಕ್ಷಣೆ ಮಾಡೋಂಥ ಕೆಲಸ ಪೊಲೀಸರು ಇಲ್ಲಿ ಮಾಡಬಾರ್ದು ಸರ್. ಓಕೆ ಸರ್, ಥ್ಯಾಂಕ್ ಯು. ಇದಿಷ್ಟು ವಿಕಾಸ್ ಕುಮಾರ್ ಅವರ ವಕೀಲರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಿಕಾಸ್ ಕುಮಾರ್ ಅವರ ವಕೀಲ ಅಜಯ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ನಾನು ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ವಿಕಾಸ್ ಕುಮಾರ್ ಅವರ ಮೇಲೆ ನಿನ್ನೆ FIR ಆಯಿತು, ಅವರನ್ನು ಪೊಲೀಸರು ಅರೆಸ್ಟ್ ಮಾಡಿದರು. ಈಗ ವಿಕಾಸ್ ಕುಮಾರ್ ಅವರು ಕೂಡ ದೂರನ್ನು ನೀಡಿದ್ದಾರೆ ವಿಂಗ್ ಕಮಾಂಡರ್ ಮೇಲೆ. FIR ಕೂಡ ಆಗಿದೆ ಸರ್. ಈಗ ಈ ಬಗ್ಗೆ ಏನು ಹೇಳ್ತೀರಾ ಸರ್? ಈಗ ಬರೀ FIR ಮಾಡಿದ್ರೆ ಅಷ್ಟೇ ಸಾಲದು ಸರ್. ಅವ್ರನ್ನು ಅರೆಸ್ಟ್ ಮಾಡಬೇಕು, ಅವ್ನು ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಬೇಕು ಸರ್. ಈಗ ಅವ್ನು ಕೋಲ್ಕತ್ತಾದಲ್ಲಿದ್ದಾನೆ. ಸೊ ವಿಂಗ್ ಕಮಾಂಡರ್ ಕೋಲ್ಕತ್ತಾದಲ್ಲಿದ್ದಾನೆ. ಅಲ್ಲೇ ಮಾಡಿದವನು ಕೋಲ್ಕತ್ತಾದಿದೆ ಮಾಡಿಸ್ಕೊಂಡು ಸ್ಟೇಷನಲ್ಲಿದ್ದಾನೆ. ಸೊ ನಾವು ಹೇಳೋದಷ್ಟೇ, ಅವನಿಗೆ ಏನು ಸೆಕ್ಷನ್ಸ್ ಹಾಕಿದಾರೋ ಆ ಸೆಕ್ಷನ್ ಪ್ರಕಾರ ಅರೆಸ್ಟ್ ಮಾಡಿ ಕೋರ್ಟ್ ಪ್ರೊಡ್ಯೂಸ್ ಮಾಡ್ಬೇಕು ಅನ್ಸುತ್ತೆ. ನೀವು
ವಿಕಾಸ್ ಕುಮಾರ್ ಅವರು ಮಾತಾಡ್ಸಿದ್ರಂತ ಈ ಗಲಾಟೆ ಯಾವ ರೀತಿ ಶುರುವಾಯಿತು ಅಂತ? ಸರ್ ನಾನು ಸಂಜೆ 3:30ಗೆ ಪೊಲೀಸರು ಕರ್ಕೊಂಬರ್ತಾರೆ. ಆವಾಗ ನಾವು ಮಾತಾಡ್ತೀವಿ ಏನಾಯ್ತು ಅಂತ. ಅವನು ಹೇಳ್ತಾನೆ ನಿನ್ನೆ ಬೆಳಗ್ಗೆ 6 ಕಾಲಲ್ಲಿ ಬೈಪ್ನಲ್ಲಿ ಲಿಮಿಟ್ಸಲ್ಲಿ ಇವ್ನು ಬೈಕಲ್ಲಿ ಹೋಗ್ಬೇಕಾದ್ರೆ ವಿಂಗ್ ಕಮಾಂಡರ್ ಕಾರ್ ಟಚ್ ಆಗ್ತದೆ, ಅವರೇ ಟಚ್ ಮಾಡ್ತಾರೆ. ಸಾಮಾನ್ಯ ಟಚ್ ಆಗಿ ಕೇಳ್ತಾರೆ ಯಾಕೆ ಟಚ್ ಮಾಡಿದೆ, ಅದಕ್ಕೆ ಅವನು ಮತ್ತು ಅವನ ಹೆಂಡತಿ ಕೆಟ್ಟ ಹಿಂದಿ ಭಾಷೆಯಲ್ಲಿ ಬೈತಾರೆ ಸರ್. ಅಷ್ಟೇ ಅಲ್ಲದೆ ಕಾರಿಂದ ಇಳಿದು ಬಂದು ಬೂಟ್ ಕಾಲಲ್ಲಿ ಹೊಡೆದು ಹೆಲ್ಮೆಟಲ್ಲಿ ಹೊಡೆದು ಮೊಬೈಲ್ನೆಲ್ಲ ಹೊಡೆದಾಕಿ ಗಾಡಿನೆಲ್ಲ ಹೊಡೆದಾಕ್ತಾರೆ ಸರ್. ಸುಮಾರು ಸಾರ್ವಜನಿಕ ಬಂದು ಪ್ರೊಟೆಕ್ಟ್ ಮಾಡೋಕ್ಕೆ ನೋಡ್ತಾರೆ, ಅವರು ಮಾಡಲ್ಲ ಸರ್. ಇಷ್ಟೆಲ್ಲ ಆದಮೇಲೆ ಅವರೆಲ್ಲ ಬುದ್ಧಿವಾದ ಎದ್ದು ಕಳಿಸ್ತಾರೆ. ಇವ್ನು ಮನೆಗೆ ಹೊಡಕ್ತಾರೆ. ಮನೆಯಲ್ಲಿ ಹೇಳ್ತಾರೆ ಸಣ್ಣ ವಿಚಾರ ಯಾಕೆ ಕಂಪ್ಲೇಂಟ್ ಕೊಡ್ತೀರಾ, ಬಿಡ್ರಿ ಅವನು ಪಾಪ ವಿಂಗ್ ಕಮಾಂಡ್ ಇರೋದು ಅಂತ ಬಿಡ್ತಾರೆ ಸರ್. ಕರ್ಕೊಂಬಂದ್ಮೇಲೆ ಗೊತ್ತಾಯಿತು ಅವ್ನು ಸೋಷಿಯಲ್ ಮೀಡಿಯಲ್ಲಿ ವೈರಲ್ ಮಾಡಿ ಈ ಥರ ಕನ್ನಡಿಗರು ಹಿಂದಿ ಭಾಷಿಕರ ಮೇಲೆ ಅವಾಚ್ಯ ಬೈದಿದ್ದಾರೆ, ಕನ್ನಡ ಮಾತಾಡಿದ್ರೆ ಅಲ್ಲೇ ಮಾಡಿದ್ದಾರೆ ಅಂದ್ಬಿಟ್ಟು 2 ಭಾಷೆಗಳ ಮಧ್ಯೆ 2 ರಾಜ್ಯಗಳ ಮೇಲೆ ಅವನು ಬೆಂಕಿ ಹಚ್ಚೋ ಕೆಲಸ ಮಾಡಿದ್ದೀನಿ ಸರ್. ಈಗ ಹೇಳೋದು ವಿಡಿಯೋ ವೈರಲ್ ಆಗಿದ್ದಕ್ಕಾಗಿ ಅವನೇ ಹೊಡೆದಿರೋದು ಪೊಲೀಸರಿಗೆ ಗೊತ್ತಿದೆ ಸರ್. ಸಂಜೆ 7 ಗಂಟೆಲಿ ನಾವೇ ಒಂದು ಕಂಪ್ಲೇಂಟ್ ಕೊಡ್ತೀವಿ. ಕಂಪ್ಲೇಂಟ್ ಕೊಟ್ಟಿದ್ದಾದಮೇಲೆ 4 ಅವರಿಗೆ FIR ಮಾಡೋದು. ಮಧ್ಯರಾತ್ರಿ ಮೀಡಿಯಾವರು ಇರ್ತಾರೆ, ಸಾರ್ವಜನಿಕರಿದ್ದಾರೆ, ಕನ್ನಡ ಪರ ಸಂಘಟನೆಗಳಿದ್ದಾರೆ, ಸ್ಥಳೀಕರು ಎಲ್ಲರೂ ಇರ್ತಾರೆ ಸರ್. FIR ಮಾಡೋದು ಸರ್. ಈಗೇನು FIR ಮಾಡಿದ್ದು ಅಂತಾರೆ, ಬರೀ FIR ಮಾಡಿದ್ರೆ ಅಷ್ಟೇ ಸಾಲ ಸರ್. ಅವ್ನು ಅರೆಸ್ಟ್ ಮಾಡಬೇಕು, ನಮಗೇನು ಅನ್ಯಾಯ ಆಗಿದೆ ಆ ಶಿಕ್ಷೆ ಕೊಡಿಸ್ಬೇಕು ಅಂತ ಅಷ್ಟೇ ಸರ್. ಸರ್ ಈಗ FIR ಅಲ್ಲಿ ಒಂದಿಷ್ಟು ಟೆಕ್ನಿಕಲ್ ಎರರ್ಗಳು ಕಾಣಿಸ್ತಾ ಇದ್ದಾವೆ. ಒಂದು ಅಪರಿಚಿತ ವ್ಯಕ್ತಿ ಅಂತ ಹಾಕಿದ್ದಾರೆ, ಆ ಕಾರ್ನ ಡ್ರೈವರ್ನ ಆರೋಪಿ ಮಾಡಿದ್ದಾರೆ. ಡ್ರೈವರ್ ಸೀಟಲ್ಲಿ ಮಧುಮಿತಾ ಅವರು ಇದ್ರು ಅಂತ, ಅವ್ರ ವೈಫ್ ಇದ್ರು ಅಂತ ಹೇಳ್ತಾರೆ. ಹಲ್ಲೆ ಮಾಡಿದ್ದು ವಿಂಗ್ ಕಮಾಂಡರು. ಇದು ಯಾವ ರೀತಿ ಸರ್, ನೀವು ಕಂಪ್ಲೇಂಟ್ ಯಾವ ರೀತಿ ಕೊಟ್ಟಿದ್ರಿ ಅಂತ? ನೀವು ಹೆಸರು ಮೆನ್ಷನ್ ಮಾಡಿರಲಿಲ್ವಾ ಕಂಪ್ಲೇಂಟ್? ಸರ್ ಕಂಪ್ಲೇಂಟ್ ಕೊಡಬೇಕಾದ್ರೆ ಫಸ್ಟ್ ಅವ್ರದ್ದು FIR ಆಗಿದೆ ಸರ್. ಆ FIR ಅವ್ರ ಹೆಸರಿದೆ ಸರ್. ಯಾರು ಕಂಪ್ಲೇಂಟ್ ಅವ್ರ ಹೆಸರಿದೆ, ಅವ್ರ ಹೆಂಡತಿ ಹೆಸರಲ್ಲಿದೆ. ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಹೆಸರು, ಕಾರ್ ನಂಬರು ಎಲ್ಲ ಕೊಟ್ಟಿದ್ದೀವಿ ಸರ್. ಅವರು ಯಾವ ಉದ್ದೇಶಕ್ಕಾಗಿ ಕಾರ್ ಡ್ರೈವರ್ ಯಾರನ್ನ ರಕ್ಷಣೆ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಪೊಲೀಸರು ಅವರೇ ಹೇಳಬೇಕು. ಯಾಕಂದರೆ ಅವನು ವಿಂಗ್ ಕಮಾಂಡರ್ ಹೆಸರು ಕೊಡ್ತಾರೆ, ಕಾರ್ ಯಾರು ಚಲಾಯಿಸ್ತಾ ಇದ್ದಾರೆ ಅಂತೆಲ್ಲ ಕೊಡ್ತಾರೆ. ಯಾರನ್ನ ರಕ್ಷಣೆ ಮಾಡೋದಕ್ಕೆ ಪೊಲೀಸರು ಒನ್ ಸೈಡ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ ನಮ್ಗೆ ಅನಿಸ್ತದೆ ಸರ್. ನೀವು ಕಂಪ್ಲೇಂಟಲ್ಲಿ ಹೆಸರು ಸಮೇತ ಮೆನ್ಷನ್ ಮಾಡಿದ್ರಿ, ಯಾರು ಹೊಡೆದಿದ್ದು, ಯಾರು ಹೋಗ್ತಾ ಇದ್ರು ಎಲ್ಲ ಮೆನ್ಷನ್ ಮಾಡಿದ್ರ? ಹೆಸರು, ಆ ಹೆಂಡತಿ ಹೆಸರು, ಅವ್ರ ವಿಳಾಸ ಮತ್ತು ಕಾರ್ ನಂಬರು, ಆ ಕಲ್ಲರು, ಪ್ಲೇಸು ಎಲ್ಲ ಹೇಳಿದ್ವಿ ಸರ್. ವಿಕಾಸ್ ಹತ್ರ ಯಾವಾಗ ಕಂಪ್ಲೇಂಟ್ ತಗೊಂಡ್ರು ಅಂತ ಸರ್? ಈಗ ಕರ್ಕೊಂಡು ಬಂದರು, ಒಳಗೆ ವಿಚಾರಣೆ ಮಾಡೋ ಸಂದರ್ಭದಲ್ಲೇ ತಗೊಂಡ್ರು ಅಥವಾ ಮೊದಲೇ ತಗೊಂಡಿದ್ರ? ಸರ್ ಮೊದಲೇ ಏನು ಕಂಪ್ಲೇಂಟ್ ಕೊಟ್ಟಿಲ್ಲ. ಸಣ್ಣ ವಿಚಾರಕ್ಕೆ ಯಾಕೆ ಕಂಪ್ಲೇಂಟ್ ಕೊಟ್ಟು ಹೊಡೆಸ್ಕೊಂಡು ಸಹ ಅವ್ರ ಮನೆಗೆ ಹೊರಟಾಗಿದೆ ಸರ್. 3:30 ಕರ್ಕೊಂಬಂದ ಮೇಲೆ 7 ಗಂಟೆಯಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಸರ್. ಕಂಪ್ಲೇಂಟ್ ಕೊಟ್ಟರೆ ಅವ್ನು ಟ್ರೀಟ್ಮೆಂಟ್ ಕೊಡಿಸಲ್ಲ. ಫಸ್ಟು ಮರಣಾಂತಿಕ ಹಲ್ಲೆಯಾಗಿ ರಕ್ತಸ್ರಾವ ಗಾಯಗಳಾಗಿದ್ರು ಸಹ ಡಾಕ್ಟ್ರ್ ಹತ್ರ ಟ್ರೀಟ್ಮೆಂಟ್ ಕೊಡಿಸಲ್ಲ ಸರ್. ಯಾಕಂದರೆ ಅದು 24 ಗಂಟೆ ಆದರೆ ಹಳೆ ಗಾಯಗಳನ್ನ ತೋರಿಸ್ಬೇಕು, ಪೊಲೀಸರು ಯಾರನ್ನ ರಕ್ಷಣೆ ಮಾಡಬೇಕಂತ ಇರಬೇಕು, ಮಾಡಿಸಲ್ಲ ಸರ್. 7 ಗಂಟೆಯಲ್ಲಿ ಕಂಪ್ಲೇಂಟ್ ಕೊಟ್ಟರು, ಮಧ್ಯರಾತ್ರಿ 4 ನಾವೇ ಟೇಸ್ಟ್ ಹತ್ತಿರ FIR ಮಾಡಲ್ಲ ಸರ್. ಈಗೇನೋ ಮಾಡ್ತಿದ್ವಿ ಅಂತಾರೆ, ಯಾರ ಉದ್ದೇಶಕ್ಕೆ ಯಾವ ಪರ್ಮಿಷನ್ ತಗೊಂಡು ಗೊತ್ತಿಲ್ಲ ಸರ್. ಅದೇ ಅವ್ರು ಕಂಪ್ಲೇಂಟ್ ಮಾಡಬೇಕಾದ್ರೆ ACP ಬರ್ತಾರೆ, DCP ಬರ್ತಾರೆ, ಅವರೇ ನಿಂತು FIR ಮಾಡಿಸಿ ಹೋಗ್ತಾರೆ ಸರ್. ನಮ್ಮ ಕಂಪ್ಲೇಂಟ್ ಮಾಡಿಸ್ಬೇಕಾದ್ರೆ ಮಾಡಲ್ಲ ಸರ್. ಸರ್ ಈಗ ಈ ಪ್ರಕರಣದಲ್ಲಿ ವಿಕಾಸ್ ಅವರು ಹಲ್ಲೆಗೊಳಗಾಗಿದ್ರು ಅಂತ ಟ್ರೀಟ್ಮೆಂಟ್ ತಗೊಂಡಿದ್ರು ಅವ್ರು ನಿನ್ನೆ ಆಸ್ಪತ್ರೆಗೆ ಹೋಗಿ ಅಥವಾ ಡೈರೆಕ್ಟ್ ಮನೆಗೆ ಬಂದಿದ್ರ? ಸರ್ ಟ್ರೀಟ್ಮೆಂಟೇ ತೊಗೊಂಡಿಲ್ಲ ಸರ್. ಟ್ರೀಟ್ಮೆಂಟೇ ತೊಗೊಂಡಿಲ್ಲ. ಆ ಪೊಲೀಸರು ಕರ್ಕೊಂಬಂದ್ಮೇಲೆ ಅವ್ರಿಗಾದ್ರು MLC ಮಾಡಿಸ್ಬೇಕಂತ ಮಾಡಿಸಿಲ್ಲ. ಟ್ರೀಟ್ಮೆಂಟ್ ಏನೋ ತೊಗೊಂಡಿಲ್ಲ ಸರ್. ಈಗ ಅವ್ರು ಏನಾದರೂ ಟ್ರೀಟ್ಮೆಂಟ್ ಕೊಡಿಸಿ ಅವ್ರಿಗೆ ಏನಾದರೂ ಗಂಭೀರವಾಗಿ ಗಾಯ ಆಗಿದೆಯಾ ಹೆಂಗೆ ಸರ್? ಈ ತುಟಿ ಹತ್ರ, ಕಣ್ಣು ಹತ್ರ ಆಗಿದೆ, ಮತ್ತು ಕೈಯೆಲ್ಲ ಕಚ್ಚಿಬಿಟ್ಟಿದ್ದಾನೆ. ಕಾಲಿಗೆ ಬೂಟಿಯಲ್ಲಿ ಹೊಡೆದಿರೋದು ರಕ್ತಗಾಯ ಇದೆ, ಎಪ್ಪುಗಟ್ಟಿದೆ ಸರ್. ಅದು ಮರಣಾಂತಿಕ ಹಲ್ಲೆ ಆಗಿದೆ. ಅವನಿಗೆ ತುಂಬ ಅಂಗವಿಕಲ ಆಗೋ ಪರಿಸ್ಥಿತಿ ಇದೆ. ಅವ್ನು ಡಾಕ್ಟ್ರ್ ಹತ್ರ ಕರ್ಕೊಂಡು ಡಾಕ್ಟ್ರ್ ಹೇಳ್ಬೇಕು, ಇನ್ ಪೇಷೆಂಟ್ ಔಟ್ ಪೇಷೆಂಟ್ ಅಂತ ಅವ್ರು ರಿಪೋರ್ಟ್ ಕೊಡ್ಬೇಕು ಸರ್. ಪೊಲೀಸರು ಆ ಥರ ಮಾಡ್ಬೇಕು. ಯಾರನ್ನೂ ರಕ್ಷಣೆ ಮಾಡೋಂಥ ಕೆಲಸ ಪೊಲೀಸರು ಇಲ್ಲಿ ಮಾಡ್ಬಾರ್ದು ಸರ್. ಓಕೆ ಸರ್, ಥ್ಯಾಂಕ್ ಯು. ಇದಿಷ್ಟು ವಿಕಾಸ್ ಕುಮಾರ್ ಅವರ ವಕೀಲರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.